ಏನು ವಿಷಯ ಹೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಆಗಲ್ಲ ಅಗ್ರಜ, ಇದನ್ನ ಯಾರಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಅಲ್ಲ ವಿಕ್ರಮ್, ಆಗ್ರಿಂದ ಒಂದು ಮಾತಾಡದೆ ಕೂತಿದ್ಯಲ್ಲ, ಅಲ್ಲೇನಾಯ್ತು ಅಂತ ಹೇಳ್ಬಾರ್ದು. ನಿನಗೆ ಕೇಳ್ತಿರೋದು, ಮಾತಾಡು. ಏನು ಅಂತ ಹೇಳೋದು? ಮದುವೆ ಆಗು ಅಂದರೆ ಸಾಧ್ಯನೇ ಇಲ್ಲ ಅಂತ್ಯ. ಇನ್ನು ಅಮ್ಮನ ಹತ್ರ ನಿನ್ನ ಡಿಸಿಷನ್ ರೆಸ್ಪೆಕ್ಟ್ ಮಾಡಿ ಅಂದರೆ ಅವರು ಆಗಲ್ಲ ಅಂತಾರೆ. ಇನ್ನು ಮದುವೆ ವಿಚಾರದಲ್ಲಿ ಹಠ ಮಾಡ್ತಿರೋದು ನಾನಲ್ಲ ಅಮ್ಮ ಅಂತ ಹೇಳಿದ್ರೆ ನೀನು ಅದನ್ನೂ ನಂಬಲ್ಲ. ಇನ್ನು ಆರ್ತಿ ಮನೆಯವ್ರಿಗೂ ಇದು ಯಾವುದೂ ಅರ್ಥ ಆಗಲ್ಲ. ರಿಯಲಿ ಹೋಪ್ಲೆಸ್ ಸಿಚುವೇಶನ್ ಇದು ಅಗ್ರಜ. ವಿಕ್ರಾಂತ್, ಅಗ್ರಜ ಪ್ಲೀಸ್, ನನ್ನನ್ನೇನು ಕೇಳಬೇಡ. ನನ್ನಷ್ಟಕ್ಕೆ ನಾನು ಬಿಟ್ಬಿಡು. ಮದುವೆ ಅಂತ ಓಡಾಡಿ ಈಗ ಆ ಮದುವೆ ಆಗೋದೇ ಡೌಟ್ ಆಗಿದೆ. ನೀನು ಹೀಗೆ ಏನೇನೋ ಮಾತಾಡಿದ್ರೆ ನನಗೇನು ಅರ್ಥ ಆಗುತ್ತೆ? ಅಲ್ಲಿ ಏನಾಯ್ತು? ಆರ್ತಿ ಏನಾದ್ರು ಅಂದ್ಲ? ಟೆನ್ಷನ್ ಮಾಡ್ಕೋಬೇಡ ಅಕ್ಕ. ಅಪ್ಪ ಹೀಗೆ ಒಂದೊಂದ್ಸಲ ಸ್ಟ್ರಿಕ್ಟಾಗಿ ಮಾತಾಡ್ಬಿಡ್ತಾರೆ, ಆಮೇಲೆ ಅವ್ರ ಮನ್ಸು ಕರ್ಗಿ ನಾವು ಹೇಳೋದಕ್ಕೆ ಒಪ್ಕೊಳ್ತೀರ ನೋಡ್ತಾರೆ. ಅಪ್ಪ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ಏನು ಹೇಳ್ತಿದ್ಯಾ ಅಕ್ಕ? ನೀನ್ಯಾಕೆ ಒಪ್ಕೊಳ್ಳಲ್ಲ? ವೇದಾಂತ್ ಅವ್ರ ಮದುವೆ ಆಗದೆ ವಿಕ್ರಾಂತ್ ಅವ್ರ ಮದುವೆ ಮಾಡಲ್ಲ ಅಂತ ಅವ್ರ ಅಮ್ಮ ಹೇಳಿದ್ ಕರೆಕ್ಟೇ. ಆದರೆ ಅಪ್ಪ ಹೇಳ್ತಿರೋದ್ರಲ್ಲೂ ಸತ್ಯ ಇದೆ ಅಲ್ವಾ? ಏನಕ್ಕ ನೀನು? ಇಲ್ಲ ಅಮ್ಮ, ಮನೆ ಹಿರಿ ಮಗಳಾಗಿ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಈ ಪ್ರೀತಿ ಪ್ರೇಮ ಅಂತ ಹೋಗಬಾರ್ದಿತ್ತು. ನಾನು ತಪ್ಪು ಮಾಡಿದೆ. ಆದ್ರೀಗ ಅಪ್ಪ ಅದನ್ನು ಸರಿ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಯೋಚಿಸ್ತಿದ್ದಾರೆ. ಈಗ ಸೆಂಟ್ರಲ್ಲಿ ನಮ್ಮನ್ನ ಯಾಕೆ ಕೇಳ್ತಿದ್ದಾರೆ? ನನ್ನ ಮದುವೆ ವಿಚಾರದಲ್ಲಿ ತಡ ಹಾಕ್ತಾ ಹೋದರೆ ನಿಮ್ಮ ವಯಸ್ಸೇನು ನಿಂತ್ಕೊಳ್ಳುತ್ತಾ ಅಮ್ಮ? ಆಮೇಲೆ ಅಪ್ಪ ನಿಮಗೆಲ್ಲ ಸಂಬಂಧ ಹುಡುಕ್ಬೇಕಾದ್ರೆ ಎಷ್ಟು ಒದ್ದಾಡಬೇಕಾಗುತ್ತೆ ಅಲ್ವಾ? ನೀನೇನಕ್ಕ ಒಳ್ಳೆ ಹಳೆ ಕಾಲದವ್ರ ತರ ಅಪ್ಪ ಇವಳಿಗೆ ಗಂಡು ಹುಡ್ಕೋದ್ರಾಯ್ತು, ನಾನು ಅಂಜು ನಾವೇ ಹುಡ್ಕೋತೀವಿ. ಸಂಕಟ ನಿಮ್ಗೆ ಅರ್ಥ ಆಗಲ್ಲ ಕಣ್ರೆ. ಅಮ್ಮನ ಜೊತೆ ನಾನು ನಿಮ್ಮನ್ನು ಬೆಳೆಸಿದ್ದೀನಿ. ನಿಮಗೆ ಮೋಸ ಆಗೋಕ್ಕೆ ನಾನು ಬಿಡೋದಿಲ್ಲ. ಅಪ್ಪ ಏನು ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾನು ಒಪ್ಕೊಳ್ತೀನಿ ಅಷ್ಟೇ. ವಿಕ್ರಾಂತಿಗೆ ಸಡನ್ ಆಗಿ ಏನಾಗಿರ್ಬೋದು? ಯಾಕಷ್ಟು ಸೈಲೆಂಟ್ ಆಗಿದ್ದಾನೆ? ಇದಕ್ಕಿದ್ದಾಗೆ ಏನಾಗುತ್ತೆ? ಇವತ್ತು ನೈಟ್ ಫಾರಿನ್ ಕ್ಲೈಂಟ್ ಜೊತೆ ಕಾನ್ಫರೆನ್ಸ್ ಕಾಲ್ ಬರೋದು. ಈ ಡ್ರಾಮಾಗಳ ಮಧ್ಯೆ ನಂಗೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ. ಹೇಳಿ ಶಿವತ್ ಸರ್. ಹಲೋ ಸರ್, ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ. ಕಾನ್ಫರೆನ್ಸ್ ಕಾಲಿಗೆ ಪ್ರಿಪೇರ್ ಆಗ್ತಾ ಇದೆ. ಸರ್, ನಾವು ಮನೇಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಬ್ಯಾಚುಲರ್ ಪಾರ್ಟಿ ಸರ್. ಅದಕ್ಕೆ ಕರೆಯೋಣ ಅಂತ ಕಾಲ್ ಮಾಡಿದೆ. ಬನ್ನಿ ಸರ್.
ನೋ ಶ್ರೀವತ್ಸ, ತುಂಬ ಕೆಲಸ ಇದೆ. ಯು ಗೈಸ್ ಹ್ಯಾವ್ ಫನ್. ಸರ್ ನೀವು ಬಂದರೆ ತುಂಬ ಖುಷಿ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಮದುವೆಗೆ ಖಂಡಿತವಾಗ್ಲೂ ಬರ್ತೀನಿ. ವೇದಾಂತ್, ಓಕೆ ಶ್ರೀವತ್ಸ, ಐ ನೀಡ್ ಟು ಗೋ, ನಾವು ಕಾಲ್ ಯು ಲೇಟರ್. ಸರಿ ಸರ್. ವೇದಾಂತ್, ಯಾಕಮ್ಮ, ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ದೀರಾ? ವಿಕ್ಕಿ ಮನೇಲಿಲ್ಲ ಕಣೋ. ಕಾಲ್ ಮಾಡಿದ್ರೆ ಇಷ್ಟ ಬಂದಾಗ ಬರ್ತೀನಿ, ಡಿಸ್ಟರ್ಬ್ ಮಾಡಬೇಡಿ ಅಂತಿದ್ದಾನೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಾನೇ ಕರ್ಕೊಂಬಂದಲ್ಲಮ್ಮ. ಆಮೇಲೆ ಮತ್ತೆ ಹೋದ ಕಣೋ. ಪರಮಾನಂದನ ಹುಡ್ಕ ಕಳಿಸಿದ್ದೀನಿ. ಫ್ರೆಂಡ್ ಮನೇನೂ ಇಲ್ವಂತೆ. ಇರಿಮ್ಮ, ನಾನು ಕಾಲ್ ಮಾಡಿ ಚೆಕ್ ಮಾಡ್ತೀನಿ. ನಾಟ್ ರೀಚಬಲ್ ಬರ್ತಿದೆ. ಅಮ್ಮ, ವಿಕ್ರಾಂತ್ ಎಕ್ಸೈಟಾಗಿ ಏನಾದರೂ ಮಾತಾಡಿದ್ನ? ನಾನು ಅವನ ಜೊತೆ ಮಾತಾಡಿದಾಗ ಅವ್ನು ತುಂಬ ಅಪ್ಸೆಟ್ ಆಗಿರೋ ಥರ ಇತ್ತು. ಎಲ್ಲ ಕಡೆಯಿಂದ ನನ್ನನ್ನು ಕಟ್ ಹಾಕ್ತಿದ್ದಾರೆ ಅಂತ ಹೇಳ್ದ. ಮನೆಗೆ ಬಾರೋ ಅಂದರೆ ಪ್ರೆಷರ್ ಹಾಕ್ಬಿಡಿ, ತನಗೆ ಇಷ್ಟ ಬಂದಾಗ ಬರ್ತೀನಿ ಅಂತ ಹೇಳ್ತಿದ್ದಾನೆ. ವೇದ, ಅವ್ನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ನಿನಗೇನಾದರೂ ಗೊತ್ತಾ? ಮತ್ತೆ ಅವನೇನಾದರೂ... ಅಮ್ಮ ಪ್ಲೀಸ್, ನೀನು ಈ ಸಲ ಹಾಗೆ ಅನ್ಕೊಳ್ಳೋ ಅಗತ್ಯ ಅಲ್ಲ. ಅವನ ರೀತಿ ಮಾಡೋಣ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಮದುವೆನೂ ಫಿಕ್ಸ್ ಆಗಿದೆ. ಈ ರೀತಿ ಯಾಕೆ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ಏನಮ್ಮ ರೌಡಿ ಬೇಬಿ, ಯಾರಿಗೋ ಏನೋ ಸ್ಕೆಚ್ ಹಾಕೋ ಥರ ಇದೆ. ಹೌದು ಕಣೆ, ಶುಂಠಿ ಶಂಕ್ರಂಗೆ. ಶುಂಠಿ ಶಂಕ್ರಂಗ ಕಾಳು ಹಾಕ್ಬೇಕಾಗಿರೋಳೆ, ಯಾಕೆ ಸ್ಕೆಚ್ ಹಾಕ್ತಿದ್ದೀರೋ? ಏನೇ ಅಂದೆ? ಏನ್ ಸ್ಕೆಚ್ಚು ಅಂದೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಶುಂಠಿನ ಹೇಗಾದರೂ ಮಾಡಿ ಮದುವೆಗೆ ಒಪ್ಸೋದು ಒಂದೇ ದಾರಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನಗೇನಾದ್ರು ತಲೆ ಕೆಟ್ಟಿದ್ಯೇನೆ? ವೇದಾಂತ್ ಭವನ ಮದ್ವೆ